ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯದಲ್ಲಿ ಇವತ್ತು ಕೂಡ ಎಸ್ಐಟಿ ಟೀಮ್ ಬೀಡುಬಿಟ್ಟಿದೆ. ಸದ್ಯ ಪ್ರಕರಣದ ಕುರಿತಾಗಿ ಹಲವು ರೀತಿಯ ಕುತೂಹಲ ಜನರಲ್ಲಿ. ಹೀಗಾಗಿ ಸ್ಥಳದಲ್ಲಿ ಸ್ಥಳೀಯರು ಕೂಡ ಜಮಾಯಿಸಿದ್ದಾರೆ. ಪ್ರಕರಣದ ತನಿಖೆ ನಡೆಯುವಾಗ ಆರೋಪಗಳು ಬೇಡ, ತನಿಖೆಯಿಂದ ಸತ್ಯ ಹೊರಬರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಪಬ್ಲಿಕ್ ಟಿವಿಯ ಜೊತೆಗೆ ಧರ್ಮಸ್ಥಳದ ಸ್ಥಳೀಯರು ಮಾತನಾಡಿದ್ದಾರೆ. ನನ್ನ ಪ್ರಕಾರ ಇದೊಂದು ಧರ್ಮಸ್ಥಳ, ಒಂದು ಪುಣ್ಯ ಸ್ಥಳ. ಯಾರು ಇದರಲ್ಲಿ ಆರೋಪಿದ್ದಾರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಿ ಅಷ್ಟೇ. ಅಲ್ಲಿ ಹೆಸರನ್ನು ಹಾಲ್ಗಡಿಸಬೇಡಿ. ದೇವಸ್ಥಾನದ ಬಗ್ಗೆ ಈ ರೀತಿ ಆಗುತ್ತೆ ಅಂತ ಹೌದೌದು, ಅದು ಹಾಲ್ಗಡಿಸಬೇಡಿ ಅಲ್ಲಿ ಹೆಸರನ್ನು. ಅದಕ್ಕೆ ನಾವು ಫಸ್ಟ್ ಹೇಳಿದ್ದು ಧರ್ಮಸ್ಥಳ ಒಂದು ಪುಣ್ಯ ಸ್ಥಳ, ಅವರ ಹೆಸರನ್ನು ಹಾಲ್ಗಡಿಸಬೇಡಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಕ್ಕ ಪಾಠ ಕಲಿಸಿ ಕಾನೂನು ಪ್ರಕಾರ ಅಷ್ಟೇ. ಕಾನೂನು ಪ್ರಕಾರ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಹುಡುಕಿ ಇದು ಕಾನೂನು ಪ್ರಕಾರ ಅವರಿಗೆ ಜೈಲಿಗೆ ಹಾಕಿಸಿ ಏನು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಿ. ಅಲ್ಲಿ ಹೆಸರನ್ನು ಹಾಲ್ಗಡಿಸಬೇಡಿ ಅಷ್ಟೇ. ಕಿವಿಗಡದೆ ಯಾರು ತಪ್ಪಿಸ ಅವರ ಶಿಕ್ಷೆಗೆ ಬೇಕಂತ ನನ್ನ ಅಭಿಪ್ರಾಯ. ತಪ್ಪಿಸ್ತಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು, ಅಲ್ಲಿ ನಿರಪರಾಧಿಗಳನ್ನು ಶಿಕ್ಷೆಗೆ ಬರ್ತದೆ ವಿಷಯದಲ್ಲಿ. ನನ್ನ ಸ್ಥಳೀಯರು ಇಲ್ಲಿ ಅವರುಗಳೇ ಹೇಳೋ ರೀತಿಯಾಗಿ ಏನೂ ನಡೆದಿಲ್ಲ, ಬೇಗ ಆದರೆ ತನಿಖೆ ನಡೀತಾ ಇರೋ ಹೊತ್ತಲ್ಲಿ ನಾವು ನಮ್ಮ ನಿರ್ಧಾರಗಳನ್ನ ಪ್ರಕಟ ಮಾಡೋದು ಬೇಡ, ವಿನಾಕಾರಣ ಆರೋಪಗಳನ್ನ ಹೊರಿಸೋದು ಬೇಡ, ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತಲೇ ಮಾತನಾಡ್ತಿದ್ದಾರೆ.